ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಹ ಏವ ಮಹಾನ್ ಚಿತ್ರಕಾರಃ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಅನ್ನ ನೋಡೋಣ. ಸಹ ಏವ ಮಹಾನ್ ಚಿತ್ರಕಾರಃ. ಸಹ ಅಂದ್ರೆ ಅವನು, ಸಹ ಏವ, ಏವ ಅನ್ನುವಂಥದ್ದು ಅವ್ಯಯ. ಏವ ಅಂದ್ರೆ ಅವನೇ ಅಂತ ಅರ್ಥ. ಹಿ ಈಸ್ ದ ಓನ್ಲಿ ಮಹಾನ್ ಚಿತ್ರಕಾರ. ಮಹಾನ್ ಅಂದ್ರೆ ಶ್ರೇಷ್ಠ, ಚಿತ್ರಕಾರ ಪೇಂಟರ್ ಅಂತ ಹೇಳ್ಬಹುದು. ಅವನೇ ಒಬ್ಬ ದೊಡ್ಡ ಚಿತ್ರಕಲಾವಿದ. ಯಾರು ಇಲ್ಲಿ? ಸಹ ಅಂದ್ರೆ ಯಾರು, ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಮುಂದೆ ಚಾಪ್ಟರ್ನ ಕೊನೆಯಲ್ಲಿ ಗೊತ್ತಾಗ್ತದೆ. ಇವಾಗ ಪ್ರಾರಂಭದಲ್ಲಿ ಒಂದು ಇಂಟ್ರೊಡಕ್ಷನ್ ಇದೆ. ಉದ್ಯಾನಸ್ಯ ಚಿತ್ರಂ ಉಪರಿ ಪ್ರದರ್ಶಿತಂ. ಇಲ್ಲಿ ಮೇಲ್ಗಡೆ ಒಂದು ಪಾರ್ಕಿನ ಒಂದು ಚಿತ್ರ ಇದೆ. ಇಲ್ಲಿ ಈ ಚಾಪ್ಟರ್ನಲ್ಲಿ ನಾವು ಬೇಸಿಕಲಿ ವರ್ಣಗಳ ಬಗ್ಗೆ, ಸಂಸ್ಕೃತದಲ್ಲಿ ಕಲರ್ ನೇಮ್ಸ್ನ ಹೇಗೆ ಹೇಳ್ತೀವಿ ಸಂಸ್ಕೃತದಲ್ಲಿ ಅದನ್ನ ತಿಳ್ಕೊಂತೀವಿ. ಉದ್ಯಾನಸ್ಯ ಚಿತ್ರಂ ಉಪರಿ ಪ್ರದರ್ಶಿತಂ. ಮೇಲೆ, ಉಪರಿ ಅಂದ್ರೆ ಮೇಲೆ ಅಂತ ಅರ್ಥ. ಇದರ ಅಪೋಸಿಟ್ ಅಧಃ, ಕೆಳಗೆ. ಮೇಲ್ಗಡೆ ಚಿತ್ರದಲ್ಲಿ ಉದ್ಯಾನವನ ಅಂದ್ರೆ ಒಂದು ಪಾರ್ಕಿನ ಚಿತ್ರವನ್ನ ಕೊಟ್ಟಿದ್ದಾರೆ. ಏತತ್ ರಾಷ್ಟ್ರಪತಿ ಭವನಸ್ಯ ಪರಿಸರೆ ವಿದ್ಯಮಾನಂ ಅಮೃತ ಉದ್ಯಾನಂ ಅಸ್ತಿ. ಏತತ್ ಅಂದ್ರೆ ಇದು, ಇದು ರಾಷ್ಟ್ರಪತಿ ಭವನದಲ್ಲಿರುವಂತಹ ಅಮೃತ ಉದ್ಯಾನ ಎಂಬಂತ ಹೆಸರಿನ ಒಂದು ಪಾರ್ಕ್ ಇದು. ಅತ್ರ ಶತಾಧಿಕ ಪ್ರಕಾರಕಾಣಿ ಪಾಟಲ ಪುಷ್ಪಾಣಿ ಸಂತಿ. ಅತ್ರ ಅಂದ್ರೆ ಇಲ್ಲಿ, ಅಂದ್ರೆ ಈ ರಾಷ್ಟ್ರಪತಿ ಭವನದಲ್ಲಿರುವ ಈ ಉದ್ಯಾನವನದಲ್ಲಿ ಶತಾಧಿಕ ಪ್ರಕಾರಾಣಿ, ಶತ ಅಂದ್ರೆ 100, 100ಕ್ಕೂ ಹೆಚ್ಚು ಪ್ರಕಾರಕ ಅಂದ್ರೆ ಟೈಪ್ಸ್, 100ಕ್ಕೂ ಹೆಚ್ಚು ಟೈಪ್ಸ್ನ ಪಾಟಲ ಪುಷ್ಪಗಳು. ಅಂದ್ರೆ ಪಾಟಲ ಪುಷ್ಪ ಅಂದ್ರೆ ಗುಲಾಬಿ ಹೂ, ರೋಸ್ ಅಂತ ಏನ್ ಹೇಳ್ತೀವಿ ಅದು. ಈ ಉದ್ಯಾನವನದಲ್ಲಿ 100ಕ್ಕೂ ಹೆಚ್ಚು ಬಗೆಯ ಗುಲಾಬಿ ಹೂಗಳು ಇದೆಯಂತೆ. ಸಾಮಾನ್ಯತಃ 5,000,000 ಋತುಪುಷ್ಪಾಣಿ ಚ ಸಂತಿ. ಆ ಗುಲಾಬಿ ಹೂವಿನ ಜೊತೆ ಅಲ್ಲದೆ 5,000, ಪಂಚ ಅಂದರೆ 5, ಸಹಸ್ರ ಅಂದ್ರೆ 1000, 5,000ಕ್ಕೂ ಹೆಚ್ಚು ಋತುಪುಷ್ಪಾಣಿ. ಋತು ಅಂದ್ರೆ ಕಾಲಮಾನ, ಒಂದು ಕಾಲಕ್ಕೆ ಸರಿಯಾಗಿ ಸೀಸನಲ್ ಫ್ಲವರ್ಸ್ ಅಂತ ಏನ್ ಹೇಳ್ತೀವಿ, ಆ ರೀತಿಯ ಫ್ಲವರ್ಸ್ ಗಳನ್ನು ಇಲ್ಲಿ ಬೆಳೆದಿದ್ದಾರೆ. ಎಷ್ಟು? 5,000ಕ್ಕೂ ಹೆಚ್ಚು ಪುಷ್ಪಗಳು ಇದೆ. ರಮಣೀಯ ನಿಸರ್ಗ ವಿವಿಧೈ ವರ್ಣೈ ಸರ್ವೇಷಾಂ ಚಿತ್ತಂ ಆಕರ್ಷತಿ. ರಮಣೀಯವಾದ ನಿಸರ್ಗ ಮೀನ್ಸ್ ನೇಚರ್, ಪ್ರಕೃತಿ. ವಿವಿಧ ಬಣ್ಣಗಳಿಂದ, ವಿವಿಧೈ ವರ್ಣ ಅಂದ್ರೆ ಬಣ್ಣ ಅಂತ ಅರ್ಥ. ಕಲರ್, ಕಲರ್ಗೆ ಸಂಸ್ಕೃತದಲ್ಲಿ ವರ್ಣ ಅಂತ ಕರಿತೀವಿ. ಸರ್ವೇಷಾಂ ಚಿತ್ತಂ ಎಲ್ಲರ ಮನಸ್ಸನ್ನ ಆಕರ್ಷಿಸ್ತದೆ. ಈ ತರ ಬೇರೆ ಬೇರೆ ಒಂದು ಗುಲಾಬಿ ಹೂವು ಅದರಲ್ಲೇ ಬೇರೆ ಬೇರೆ ಟೈಪ್ಸ್ ಇದೆ. ಅದರ ಜೊತೆಗೆ ಬೇರೆ ಬೇರೆ ಸೀಸನಲ್ ಫ್ಲವರ್ಸ್ಗಳು ಇರೋದ್ರಿಂದ ಕಲರ್ಫುಲ್ ಆಗಿ ಕಾಣಿಸ್ತದೆ. ಇಡೀ ವರ್ಷವಿಡೀ ಅದು ಕಲರ್ಫುಲ್ ಆಗಿ ಇರ್ತದೆ. ಅಸ್ಮಿನ್ ಪಾಠೆ ತಾದೃಶಾನಾಂ ವರ್ಣಾನಾಂ ಪರಿಚಯಂ ಪ್ರಾಪ್ನುಮಃ. ಈ ಪಾಠದಲ್ಲಿ ಆ ವರ್ಣಗಳ ಪರಿಚಯವನ್ನ ಪಡೆದುಕೊಳ್ಳೋಣ. ಇದು ಒಂದು ಇಂಟ್ರೊಡಕ್ಷನ್ ಪಾರ್ಟ್. ಇಲ್ಲಿ ಟೀಚರು ಮತ್ತೆ ಸ್ಟೂಡೆಂಟ್ಸ್ಗಳು ಒಂದು ಪಾರ್ಕಿಗೆ ಹೋಗಿದ್ದಾರೆ. ಅಲ್ಲಿ ಏನೇನು ಕಾಣಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕ, ವಯಂ ಅತ್ರ ಕಿಂ ಕಿಂ ಪಶ್ಯಾಮಃ. ವಯಂ ಅಂದ್ರೆ ಯಾರು? ನಾವು. ಅತ್ರ ಇಲ್ಲಿ, ಕಿಂ ಕಿಂ ಏನೇನನ್ನ, ಪಶ್ಯಾಮಃ ನೋಡ್ತೇವೆ. ಈ ಚಿತ್ರದಲ್ಲಿ ಅಥವಾ ಇಲ್ಲಿ ಈ ಪ್ಲೇಸ್ ನಲ್ಲಿ ನಾವು ಏನೇನು ನೋಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಆಗ ಶ್ರದ್ಧಾ ಅಂತ ಒಬ್ಳು ಸ್ಟೂಡೆಂಟ್ ಹೇಳ್ತಾಳೆ. ಶ್ರದ್ಧಾ ಆಕಾರ ಅಂತ ಇರೋದ್ರಿಂದ ಸ್ತ್ರೀಲಿಂಗ ಶಬ್ದ. ಸರ್ವತ್ರ ವಿವಿಧಾನಿ ಪುಷ್ಪಾಣಿ ಹರಿತಾನಿ ಪರ್ಣಾನಿ ಖಗಾಹ ಜಂತವಃ ಚ ಸಂತಿ ಇತಿ ಪಶ್ಯಾಮಃ. ಸರ್ವತ್ರ ಅಂದ್ರೆ ಎಲ್ಲಾ ಕಡೆಯಲ್ಲೂ ವಿವಿಧ ಪುಷ್ಪಗಳು, ಬೇರೆ ಬೇರೆ ರೀತಿಯ ಪುಷ್ಪಗಳನ್ನ ಕಾಣ್ತೇವೆ ನಾವು ಇಲ್ಲಿ. ಇಲ್ಲಿ ಬೇರೆ ಬೇರೆ ರೀತಿಯ ಪುಷ್ಪಗಳು ಇವೆ. ಹಾಗೆ ಹರಿತಾನಿ ಪರ್ಣಾನಿ, ಪರ್ಣ ಅಂದರೆ ಲೀಫ್, ಎಲೆ ಅಂತ ಅರ್ಥ. ಹರಿತಾನಿ ಪರ್ಣಾನಿ, ಹರಿತ ಅಂದರೆ ಗ್ರೀನ್ ಕಲರ್, ಗ್ರೀನ್ ಕಲರ್ ಹಸಿರು
ಎಲೆಗಳನ್ನ ನೋಡ್ತೀವಿ, ಬೇರೆ ಬೇರೆ ಹೂಗಳನ್ನ ನೋಡ್ತೀವಿ. ಹಾಗೆ ಖಗಾಹ, ಖಗಹ ಅಂದರೆ ಹಕ್ಕಿಗಳು, ಜಂತವಹ ಅಂದರೆ ಪ್ರಾಣಿಗಳು, ಅವುಗಳನ್ನು ಸಹ ನೋಡ್ತಿದ್ದೀವಿ. ಶಿಕ್ಷಕ ಸತ್ಯಂ ಏವಮೇವ ತೇಷಾಂ ವರ್ಣಾಃ ಅಪಿ ವಿವಿಧಾಃ ಯಥಾ ಶ್ರದ್ಧಾ ವದತಿ ಹರಿತಾನಿ ಪರ್ಣಾನಿ ಇತಿ ಅತ್ರ ಪರ್ಣಸ್ಯ ಕಃ ವರ್ಣಃ. ಟೀಚರ್ ಕೇಳ್ತಾ ಇದ್ದಾರೆ, ಸತ್ಯಂ ಹೌದು, ಸರಿಯಾಗಿ ಹೇಳ್ತಾ ಇದ್ದಿ. ಏವಮೇವ ಅದೇ ರೀತಿಯಲ್ಲಿ ತೇಷಾಂ ವರ್ಣಾಃ ಅಪಿ ವಿವಿಧಾಃ, ಇಲ್ಲಿ ಬೇರೆ ಬೇರೆ ಕ್ರಿಯೇಚರ್ಸ್ ಇದ್ದಾವೆ, ಪುಷ್ಪಗಳು ಇದ್ದಾವೆ, ಎಲೆಗಳು ಇದ್ದಾವೆ, ಹಕ್ಕಿಗಳು, ಪ್ರಾಣಿಗಳು ಇದ್ದಾವೆ. ಅಲ್ಲದೆ ಆ ಪ್ರತಿಯೊಂದು ಏನೆಲ್ಲ ನೋಡ್ತಾ ಇದ್ದೀವಿ ಅವುಗಳ ಬಣ್ಣಗಳು ಬೇರೆ ಬೇರೆ ಇದೆ. ಹೇಗೆ ಶ್ರದ್ಧಾ ಹೇಳಿದ್ಲಲ್ವಾ, ಹರಿತಾನಿ ಪರ್ಣಾನಿ ಅಂತ ಹೇಳಿದ್ರಲ್ಲಿ ಪರ್ಣದ ವರ್ಣ ಏನು? ಪರ್ಣಸ್ಯ ವರ್ಣಃ ಕಃ? ಪರ್ಣಸ್ಯ ವರ್ಣಃ ಹರಿತಃ. ಸೊ ಇಲ್ಲಿ ನಾವು ಒಂದು ಇದನ್ನ ನೋಡಿದ್ರೆ ಹರಿತ ವರ್ಣವನ್ನ ಇಲ್ಲಿ ನೋಡಬಹುದು. ಕಲರ್ ನೇಮು ಹರಿತಃ. ಹರಿತ ವರ್ಣ ಅಂದ್ರೆ ಗ್ರೀನ್ ಕಲರ್. ಹಾಗೆ ಅತ್ರ ವೃಕ್ಷಸ್ಯ ಉಪರಿ ಶುಕಃ ಅಸ್ತಿ. ಮತ್ತೆ ಶ್ರದ್ಧಾ ಹೇಳ್ತಾ ಇದ್ದಾಳೆ, ವೃಕ್ಷಸ್ಯ ಉಪರಿ, ವೃಕ್ಷದ ಮೇಲ್ಗಡೆ ಶುಕ ಇದೆ. ಶುಕಃ ಅಂದರೆ ಗಿಳಿ, ಪ್ಯಾರೆಟ್. ಸಹ ಅಪಿ ಹರಿತವರ್ಣೇನ ಶೋಭತೆ, ಅದು ಸಹ ಹರಿತವರ್ಣದಿಂದ ಶೋಭಿಸ್ತಾ ಇದೆ, ಅದು ಸಹ ಗ್ರೀನ್ ಕಲರ್ ಅಲ್ಲಿದೆ ಅಂತ ಹೇಳ್ತಾ ಇದ್ದಾಳೆ. ಆಗ ಶಿಕ್ಷಕ ಹೇಳ್ತಾರೆ, ಟೀಚರ್ ಹೇಳ್ತಾರೆ, ಶ್ರದ್ಧೆ ಭವತ್ಯಾಹ ಇಷ್ಟವರ್ಣಃ ಹರಿತಃ ಇತಿ ಚಿಂತಯಾಮಿ. ಶ್ರದ್ಧೆ ಅಂದರೆ ಸಂಬೋಧನೆ ಮಾಡಿ ಹೇಳುವಂಥದ್ದು. ಶ್ರದ್ಧಾ ಅಂತ ನಾವು ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಶ್ರದ್ಧಾ ಅಂತಾನೆ ಕರಿತೀವಿ. ಆದರೆ ಸಂಸ್ಕೃತದಲ್ಲಿ ಸಂಬೋಧನೆ ಮಾಡೋದು ಅಂದ್ರೆ ನಾವು ಒಬ್ಬರನ್ನ ಕರಿಬೇಕಂದ್ರೆ ಅದು ಪ್ರತಿಯೊಂದು ಶಬ್ದಕ್ಕೂ ಅದು ಡಿಫರೆಂಟ್ ಆಗಿರ್ತದೆ. ಶ್ರದ್ಧಾ ಇರೋದ್ರಿಂದ ಅದನ್ನ ಶ್ರದ್ಧೆ ಅಂತ ಆಗ್ತದೆ. ರಾಮಃ ಶಬ್ದ ಅಂದ್ರೆ ರಾಮ ಅಂತ ಕರಿತೀವಿ. ಆ ರೀತಿಯಲ್ಲಿ ಶ್ರದ್ಧೆ ಭವತ್ಯಾಹ ಇಷ್ಟವರ್ಣಃ, ನಿನ್ನ ಫೇವ್ರೆಟ್ ಕಲರ್ ಹರಿತಃ ಅಂತ ಅನಿಸ್ತಾ ಇದೆ ನನಗೆ. ನಿನ್ನ ಫೇವ್ರೆಟ್ ಕಲರ್ ಗ್ರೀನ್ ಅನಿಸ್ತಾ ಇದೆ. ಯಾಕೆ? ಅತಏವ ಹರಿತವರ್ಣಂ ಏವ ಪಶ್ಯತಿ ಖಲು, ಅದರಿಂದ ನಿನಗೆ ಎಲ್ಲಿ ನೋಡಿದ್ರು ಹರಿತವರ್ಣನೇ, ಗ್ರೀನ್ ಕಲರನ್ನೇ ನೀನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಿ ಅಂತ ಹೇಳ್ತಾ ಇದ್ದಾರೆ. ಮೇಧ ಅಂತ ಇನ್ನೊಬ್ಳು ಸ್ಟೂಡೆಂಟ್ ಹೇಳ್ತಾಳೆ, ಆಚಾರ್ಯ ಅತ್ರ ಕಾಕಃ ಅಪಿ ಅಸ್ತಿ ಯಸ್ಯ ವರ್ಣಃ ಕೃಷ್ಣಃ. ಟೀಚರ್ಗೆ ಹೇಳ್ತಾ ಇದ್ದಾಳೆ, ಆಚಾರ್ಯ ಅಂದ್ರೆ ಟೀಚರ್. ಇಲ್ಲಿ ಕಾಕಃ, ಕಾಕಃ ಅಂದ್ರೆ ಕಾಗೆ, ಕ್ರೋ, ಅದು ಇದೆ ಇಲ್ಲಿ. ಯಸ್ಯ ವರ್ಣಃ ಕೃಷ್ಣಃ, ಯಾವುದರ ಬಣ್ಣ? ಅದರ ಬಣ್ಣ ಏನಾಗಿದೆ? ಕೃಷ್ಣಃ. ಕೃಷ್ಣಃ ಅಂದ್ರೆ ಕಪ್ಪು ಬಣ್ಣ, ಬ್ಲ್ಯಾಕ್ ಕಲರ್. ಏವಂ ಪಿಕಸ್ಯ ಅಪಿ ವರ್ಣಃ ಕೃಷ್ಣಃ. ಇಲ್ಲಿ ಇನ್ನೊಂದು ಬರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಪಿಕಃ ಅಂದ್ರೆ ಕೋಗಿಲೆ, ಕೋಗಿಲೆಯ ಬಣ್ಣ ಕುಕು ಅಂತ ಹೇಳ್ತೀವಲ್ವಾ, ಕೋಗಿಲೆಯ ಬಣ್ಣವು ಕೃಷ್ಣಃ, ಬ್ಲ್ಯಾಕ್ ಕಲರ್. ಕೃಷ್ಣಃ ಬ್ಲ್ಯಾಕ್ ಕಲರ್. ಹರಿತಃ ವರ್ಣಃ ಶುಕಃ ಮತ್ತೆ ಪರ್ಣಃ. ಪರ್ಣಂ, ಪರ್ಣಾನಿ ಅಂತ ಇರೋದ್ರಿಂದ ಪರ್ಣ ಅನ್ನುವಂಥದ್ದು ನಪುಂಸಕಲಿಂಗ ಶಬ್ದ ಆಯ್ತು. ಶುಕಃ ಪರ್ಣಃ, ಪರ್ಣಂ. ಹಾಗೆ ಕೃಷ್ಣವರ್ಣಃ ಕಾಕಃ ಪಿಕಃ ಚ. ಹಾಗೆ ಶಿಕ್ಷಕಃ ಆಂ ಉತ್ತಮಂ ನಿರೀಕ್ಷಣಂ ಭವತ್ಯಾಹ, ಒಳ್ಳೆ ಅಬ್ಸರ್ವೇಷನ್ ನಿನ್ನದು. ಛಾತ್ರಾಹ ಪಶ್ಯಂತು ಅತ್ರ ಪುಷ್ಪಾಣಿ ಅಪಿ ಸಂತಿ, ಇಲ್ಲಿ ಪುಷ್ಪಗಳು ಇವೆ, ಬೇರೆ ಬೇರೆ ಹೂಗಳು ಇಲ್ಲಿ ಇದೆ ಇಲ್ಲೆಲ್ಲ. ಮನೀಷೆ ಪಶ್ಯತು ಜಪಾ ಪುಷ್ಪಂ ವದತು ಅಸ್ಯ ವರ್ಣಃ ಕಃ. ಮನೀಷೆ, ಇಲ್ಲಿ ಮನೀಷೆ ಅಂದ್ರೆ ಮನೀಷಾ ಅಂತ ಹುಡುಗಿ ಹೆಸರು, ಅದರಿಂದ ಮನೀಷೆ ಅಂತ ಸಂಬೋಧಿಸ್ತಾ ಇದ್ದಾರೆ. ಅವಳಲ್ಲಿ ಕೇಳ್ತಾ ಇದ್ದಾರೆ, ಪಶ್ಯತು ಜಪಾ ಪುಷ್ಪಂ. ಜಪಾ ಪುಷ್ಪ ಅಂದ್ರೆ ಹಿಬಸ್ಕಸ್ ಅಥವಾ ದಾಸವಾಳ ಅಂತ ಏನ್ ಹೇಳ್ತೀವಿ. ಜಪಾ ಪುಷ್ಪಂ,
ಈ ಚಾಪ್ಟರ್ನಲ್ಲಿ ನಮಗೆ ಬರೀ ಬಣ್ಣಗಳ ಹೆಸರುಗಳು ಮಾತ್ರ ಅಲ್ಲ, ಕೆಲವು ಆನಿಮಲ್ಸ್ ಹೆಸರುಗಳು, ಹಾಗೆ ಕೆಲವು ಗಿಡಗಳು, ಪುಷ್ಪಗಳ ಹೆಸರುಗಳು, ಹಾಗೆ ಹಕ್ಕಿಗಳ ಹೆಸರುಗಳು ಕಾಣಿಸ್ತವೆ ನಮಗೆ. ವದತು ಅಸ್ಯ ವರ್ಣ ಕಹ, ಅದರ ವರ್ಣ ಏನು? ಜಪಾ ಪುಷ್ಪಂ ಇದೆಯಲ್ಲ ಇಲ್ಲಿ, ಇದರ ಕಲರ್ ಏನು ಅಂತ ಕೇಳ್ತಾ ಇದ್ದಾರೆ. ಮನೀಷಾ ಹೇಳ್ತಾಳೆ, ರಕ್ತವರ್ಣ ಆಚಾರ್ಯ, ರಕ್ತವರ್ಣ. ಸಾಮಾನ್ಯವಾಗಿ ದಾಸವಾಳ ಕೆಂಪು ಬಣ್ಣದಾಗಿರುತ್ತೆ. ಸೊ ರೆಡ್ ಕಲರ್, ರಕ್ತ, ನಮ್ಮ ಬಾಡಿಯಲ್ಲಿರುವ ರಕ್ತನು, ಬ್ಲಡ್ ಸಹ ಕೆಂಪು ಬಣ್ಣ, ಅದರಿಂದ ಅದಕ್ಕೆ ರಕ್ತ. ರಕ್ತವರ್ಣ ಅಂದ್ರೆ ಕೆಂಪು ಕಲರ್. ಶುಕಸ್ಯ ಚಂಚು ಅಪಿ ರಕ್ತವರ್ಣ. ಶುಕ ಅಂದ್ರೆ ಗಿಳಿ, ಇದರ ಚಂಚುಹು ಅಂದ್ರೆ ಬೀಕ್ ಅಂತ ಅರ್ಥ. ಚಂಚುಹು ಅಂದ್ರೆ ಬೀಕ್ ಅಂತ ಅರ್ಥ. ಕೊಕ್ಕು, ಅದು ಸಹ, ಗಿಳಿಯ ಕೊಕ್ಕು ಸಹ ಕೆಂಪಿದೆ. ಸೊ ಇಲ್ಲಿ ರಕ್ತವರ್ಣದ ಬಗ್ಗೆ ಹೇಳ್ತಾ ಇದ್ದಾರೆ. ರೆಡ್ ಕಲರ್, ರಕ್ತವರ್ಣ. ರಕ್ತವರ್ಣದ ಕಲರು ಏನಂತೀವಿ ಅದನ್ನ? ರೆಡ್. ಹರಿತವರ್ಣ ಪರ್ಣಂ, ಹಾಗೆ ಶುಕ. ಹಾಗೆ ಕೃಷ್ಣವರ್ಣ ಕಾಕಹ, ಕಾಗೆ, ಪಿಕಹ, ಕೋಗಿಲೆ. ಆಮೇಲೆ ರಕ್ತವರ್ಣ ಯಾವುದು? ಪಾಟಲ, ಜಪಾ ಪುಷ್ಪಂ ಅಂದ್ರೆ ದಾಸವಾಳ, ಹಾಗೆ ಗಿಳಿಯ ಕೊಕ್ಕು. ಪಾಟಲ ಪುಷ್ಪಂ ಅಪಿ ರಕ್ತವರ್ಣೇನ ಯುಕ್ತಂ. ಪಾಟಲ ಪುಷ್ಪಂ ಅಂದ್ರೆ ಗುಲಾಬಿ ಹೂವು, ರೋಸು. ಅದನ್ನ ಪುಷ್ಪಂ ಕರಿತ ಪಾಟಲ ಪುಷ್ಪಂ ಅಂತ ಹೇಳ್ತೀವಿ, ಆದರೆ ಪಾಟಲ ವರ್ಣ ಅಂತ ಬೇರೆ ಇದೆ, ಅದು ಮುಂದೆ ನೋಡೋಣ. ರೋಸ್, ಗುಲಾಬಿ ಹೂವು ಸಹ ಕೆಂಪು ಬಣ್ಣದ್ದಾಗಿದೆ. ಸಾಮಾನ್ಯವಾಗಿ ಇರ್ತದೆ, ಕೆಂಪು ಬಣ್ಣದ ಗುಲಾಬಿ ಹೂವು ಇರ್ತದೆ. ಕಲರ್ ಇದ್ರೂ ಸಹ ಅದರಲ್ಲಿ ಒಂದು ಬಣ್ಣ ಕೆಂಪು ಬಣ್ಣ. ಪಾಟಲ ಪುಷ್ಪಂ ಅಂದ್ರೆ ಇಲ್ಲಿ ಕೆಂಪು ಬಣ್ಣ, ಸಾರಿ ಗುಲಾಬಿ ಹೂವು ಅಥವಾ ರೋಸು. ರಕ್ತವರ್ಣ ಅಂದ್ರೆ ಕೆಂಪು ಬಣ್ಣ. ಶಿಕ್ಷಕ ಶೋಭನಂ, ಒಳ್ಳೆಯದು, ಚೆನ್ನಾಗಾಯ್ತು. ಚಿತ್ರವರ್ಣಾ ಶುಕಾ ಅಪಿ ಅತ್ರ ಸಂತಿ ಇತಿ ಜಾನಂತಿ ಕಿಂ. ಈ ಚಿತ್ರವರ್ಣ ಶುಕ, ಕಲರ್ ಗಿಳಿಗಳು ಇರ್ತಾವಲ್ವಾ, ಇಲ್ಲಿ ಆ ತರಹದ ಕಲರ್ ಗಿಳಿಗಳು ಇದಾವೆ. ಆಚಾರ್ಯ ತೇ ಕೀದೃಶಾಃ ಭವಂತಿ ವಯಂ ದೃಷ್ಟುಂ ಇಚ್ಛಾಮಃ. ಆ ಗಿಳಿಗಳು ಹೇಗಾಗ್ತವೆ, ಯಾವ ರೀತಿ ಇರ್ತವೆ, ಅದನ್ನ ನೋಡ್ಲಿಕ್ಕೆ ಇಷ್ಟ ಆಗ್ತಿದೆ, ನೋಡ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಶಿಕ್ಷಕ ತಾದೃಶಾನ್ ಶುಕಾನ್ ವಯಂ ಪ್ರಾಯಃ ಜಂತುಶಾಲಾಯಾಂ ಪಶ್ಯಾಮಃ. ಇಲ್ಲಿ ಒಂದು ಶುಕದ ತೋರಿಸ್ತಾ ಇದ್ದಾರೆ, ಕಲರ್ಫುಲ್ ಆಗಿರುವಂತಹ ಗಿಳಿಯನ್ನ. ಆದರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ರೀತಿಯ ಶುಕಗಳು, ಕಲರ್ಫುಲ್ ವರ್ಣಮಯವಾದಂತಹ ಪ್ಯಾರೆಟ್ಗಳನ್ನ ನಾವು ಸಾಮಾನ್ಯವಾಗಿ ಜಂತುಶಾಲಾಯಾಮ್, ಜಂತುಶಾಲಾ ಅಂದ್ರೆ ಪ್ರಾಣಿ ಸಂಗ್ರಹಾಲಯ, ನಾವೇನ್ ಝೂ ಅಂತ ಹೇಳ್ತೀವಿ, ಅವುಗಳಲ್ಲಿ ನಾವು ನೋಡಬಹುದು. ತೇಷಾಂ ಪಕ್ಷಾಹ ನೀಲಾಹ ಪೀತಾಹ ರಕ್ತಾಹ ಚ ಭವಂತಿ. ಅವುಗಳ ಪಕ್ಷ ಅಂದ್ರೆ ರೆಕ್ಕೆಗಳು. ರೆಕ್ಕೆಗಳು ಬೇರೆ ಬೇರೆ ಕಲರ್ಫುಲ್ ಆಗಿರುತ್ತವೆ, ಕಲರ್ ರೆಕ್ಕೆಗಳನ್ನು ಹೊಂದಿರ್ತವೆ. ನೀಲವರ್ಣ, ಪೀತವರ್ಣ, ರಕ್ತವರ್ಣ, ಈ ತರ ಎಲ್ಲ ಇರ್ತದೆ. ಇಲ್ಲಿ ನೀಲವರ್ಣ ಅಂದ್ರೆ ಏನು? ನಾವು ಕನ್ನಡದಲ್ಲಿ ಹೇಳ್ತೀವಿ ನೀಲಿ ಬಣ್ಣ ಅಂದ್ರೆ ಬ್ಲೂ ಕಲರ್. ಹಾಗೆ ಪೀತವರ್ಣ ಅಂದ್ರೆ ಯೆಲ್ಲೋ ಕಲರ್. ರಕ್ತವರ್ಣ ಆಲ್ರೆಡಿ ನೋಡಿದೀವಿ, ಕೆಂಪು ಕಲರ್. ಸೊ ಇನ್ನು ಎರಡು ವರ್ಣಗಳು ಸಿಕ್ಕಿದೆ ನಮಗೆ ಕಲರ್ಸು, ನೀಲ ಮತ್ತೆ ಪೀತವರ್ಣ. ನೀಲ ಹಾಗೆ ಪೀತ. ನೀಲವರ್ಣ ಅಂದ್ರೆ ಬ್ಲೂ ಕಲರ್, ಪೀತವರ್ಣ ಅಂದ್ರೆ ಯೆಲ್ಲೋ ಕಲರ್. ಮುಂದೆ ಮಂಜುಳ ಆಚಾರ್ಯ ಪಾಟಲ ಪುಷ್ಪಾಣಿ ಅಪಿ ವಿವಿಧ ವರ್ಣಯುಕ್ತಾನಿ ಭವಂತಿ. ಮಂಜುಳ ಅಂದ್ರೆ ಇಲ್ಲಿ ಒಬ್ಬ ಬಾಯ್, ಹುಡುಗನ ಛಾತ್ರ, ಇಲ್ಲಿರುವ ಸ್ಟೂಡೆಂಟು ಬಾಯ್ ಸ್ಟೂಡೆಂಟ್ ಆಗಿರೋದ್ರಿಂದ ಮಂಜುಳ ಪುಲ್ಲಿಂಗ ಶಬ್ದ ಇದು. ಆಚಾರ್ಯ ಪಾಟಲ ಪುಷ್ಪಾಣಿ ಅಪಿ, ಪಾಟಲ ಪುಷ್ಪ ಅಂದ್ರೆ ರೋಸ್, ಅವುಗಳು ಸಹ ಬೇರೆ ಬೇರೆ ಕಲರ್ಗಳಲ್ಲಿ ಸಿಗ್ತವೆ.
ಮಮ ಉದ್ಯಾನೆ ಪೀತವರ್ಣಾನಿ ಶ್ವೇತವರ್ಣಾನಿ ನೀಲಲೋಹಿತವರ್ಣಾನಿ ಕೇಸರವರ್ಣಾನಿ ಚ ಪಾಟಲಪುಷ್ಪಾಣಿ ಸಂತಿ. ನನ್ನ ಮನೆಯ ಪಾರ್ಕ್ ಅಥವಾ ನನ್ನ ಮನೆಯ ಕೈದೋಟ ಅಥವಾ ಹೂದೋಟದಲ್ಲಿಯೂ ಸಹ ಪೀತವರ್ಣ ಯೆಲ್ಲೋ ಕಲರ್ದು, ಶ್ವೇತವರ್ಣ ವೈಟ್ ಕಲರ್, ನೀಲಲೋಹಿತ ವರ್ಣ ಅಂದರೆ ಪರ್ಪಲ್ ಕಲರ್, ಕೇಸರ ವರ್ಣ ಅಂದರೆ ಸ್ಯಾಫ್ರಾನ್ ಕಲರ್, ಕೇಸರಿ ಬಣ್ಣ ಅಂತ ಹೇಳ್ತೀವಲ್ವಾ, ಆರೆಂಜ್ ಕಲರ್, ಆ ರೀತಿಯ ಪಾಟಲ ಪುಷ್ಪಗಳು ಇವೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮತ್ತೆ ನಮಗೆ ಸಿಗ್ತಿರುವಂತಹ ಹೊಸ ವರ್ಣಗಳು ಶ್ವೇತವರ್ಣ ಅಂದರೆ ವೈಟ್ ಕಲರ್, ನೀಲ ಲೋಹಿತ ಅಂದ್ರೆ ಪರ್ಪಲ್, ಕೇಸರ ಅಂದ್ರೆ ಸ್ಯಾಫ್ರಾನ್ ಕಲರ್. ಶ್ವೇತವರ್ಣ, ನೀಲ ಲೋಹಿತ ವರ್ಣ ಹಾಗೆ ಕೇಸರ ವರ್ಣ. ವೈಟ್ ಶ್ವೇತವರ್ಣ ಅಂದ್ರೆ ನೀಲಲೋಹಿತ ಅಂದ್ರೆ ಪರ್ಪಲ್, ಕೇಸರ ವರ್ಣ ಅಂದ್ರೆ ಸ್ಯಾಫ್ರಾನ್. ಶಿಕ್ಷಕಃ ಉತ್ತಮಂ ಪಶ್ಯಂತು ಹಂಸಃ ಶ್ವೇತಃ ತಥಾ ಅನ್ಯೇ ಕೇ ಶ್ವೇತವರ್ಣಾಃ. ಒಳ್ಳೆಯದು ನೋಡಿ, ಶ್ವೇತ ಹಂಸಃ, ಹಂಸಃ ಅಂದ್ರೆ ಸ್ವಾನ್, ಹಂಸವು ಶ್ವೇತ ವರ್ಣದಲ್ಲಿರ್ತದೆ. ಹಾಗೆ ಬೇರೆ ಯಾವ ಪ್ರಾಣಿಗಳು ಅಥವಾ ಪಕ್ಷಿಗಳು ಅಥವಾ ಯಾವ ವಸ್ತು ಶ್ವೇತವರ್ಣದಲ್ಲಿ ಇರ್ತವೆ ಅಂತ ಕೇಳ್ತಾ ಇದ್ದಾರೆ. ಮೇಧ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದಾಳೆ. ಬಕಃ ಶಶಃ ಚ. ಬಕ, ಬಕ ಪಕ್ಷಿ ಅಂದ್ರೆ ಕೊಕ್ಕರೆ, ಕ್ರೇನ್ ಅದು ಸಹ ವೈಟ್ ಕಲರ್ ಅಲ್ಲಿ ಇರ್ತದೆ. ಶಶಃ ಅಂದ್ರೆ ಮೊಲ, ರ್ಯಾಬಿಟ್, ಅದು ಸಹ ಶ್ವೇತವರ್ಣದಲ್ಲಿರ್ತದೆ. ತಥಾ ಭವತಃ ಪ್ರಾವಾರಕಂ ಅಪಿ ಶ್ವೇತಂ. ಭವತಃ ಅಂದ್ರೆ ನಿಮ್ಮ, ಟೀಚರು ಒಂದು ಕೋಟ್ ಹಾಕೊಂಡಿದ್ದಾರೆ, ಅದರ ಕಲರು ಸಹ ಶ್ವೇತವರ್ಣದ್ದಾಗಿದೆ ಅಂತೆ. ವೈಟ್ ಕಲರ್ ಅಂತ ಒಂದು ಕೋಟ್ ಹಾಕೊಂಡಿದ್ದಾರೆ. ಪ್ರಾವಾರಕಂ ಅಂದ್ರೆ ಕೋಟ್ ಅಂತ ಅರ್ಥ. ಯಾವುದು ನಮ್ಮನ್ನ ಆವರಿಸ್ಕೊಂಡಿರ್ತದೋ ಅದನ್ನ ಪ್ರಾವಾರಕಂ ಅಂತ ಕರೀತಾರೆ. ಕೋಟ್, ನಿಮ್ಮ ಕೋಟು ಸಹ ಶ್ವೇತವರ್ಣದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆಮ್ ಸಮ್ಯಕ್ ಸರ್ವೇ ಸರ್ವಸ್ಯ ಸ್ವಸ್ಯ ಅನ್ಯೇಷಾಂ ಚ ವಸ್ತ್ರಾಣಾಂ ವರ್ಣಾನ್ ಅವಲೋಕಯಂತು. ನಿಮ್ಮ ಬೇರೆ ಬೇರೆ ವಸ್ತ್ರಗಳ ವರ್ಣಗಳನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಂಜುಳಃ ಆಚಾರ್ಯ ಇಂದ್ರಧನು ತು ಬಹುವರ್ಣಮಯಂ ಖಲು. ಇಂದ್ರಧನು ಅಂದ್ರೆ ಕಾಮನಬಿಲ್ಲು, ರೈನ್ಬೋ, ಅದು ಸಹ ಬಹುವರ್ಣದ್ದು. ತತ್ರ ಸಪ್ತವರ್ಣಾಃ ಭವಂತಿ. ಇಂದ್ರಧನುಸ್ ಅದರಲ್ಲಿ ರೈನ್ಬೋನಲ್ಲಿ 7 ಕಲರ್ಗಳು ಇರ್ತವೆ. ಸಪ್ತವರ್ಣಾಃ 7 ಬಣ್ಣಗಳು ಯಾವುದು? ವಿಬ್ ಗ್ಯೋರ್ ಅಂತ ತಗೊಂಡ್ರೆ ಅದರಲ್ಲಿ ರೆಡ್ ರಕ್ತವರ್ಣ ಅಂತ ಬರುತ್ತೆ, ಆರೆಂಜ್ ಕೇಸರ ವರ್ಣ ಅಂತಾಯ್ತು, ಹಾಗೆ ಯೆಲ್ಲೋ, ನಾವು ಈ ಲಿಸ್ಟಲ್ಲೇ ತಗೊಂಡ್ರೆ ಯೆಲ್ಲೋ ಪೀತವರ್ಣ, ಹಾಗೆ ಗ್ರೀನ್ ಹರಿತವರ್ಣ, ಬ್ಲೂ ನೀಲವರ್ಣ, ಹಾಗೆ ಐ ಮತ್ತೆ ವಿ ಇಂಡಿಗೋ ಕಲರ್, ಹಾಗೆ ವೈಲೆಟ್ ಕಲರ್. ಇಂಡಿಗೋ ಮತ್ತೆ ವೈಲೆಟ್ ಬ್ಲೂ ಕಲರ್ನಲ್ಲೇ ಅದರ ಗ್ರೂಪಲ್ಲೇ ಬರೋದ್ರಿಂದ ಅದು ಈ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಅದು ಹೇಗೆ ಅದನ್ನ ಇಂಡಿಗೋವನ್ನ ಅದು ನೀಲಿಗೆ ಹತ್ತಿರವಾಗಿರೋದ್ರಿಂದ ನೀಲವರ್ಣ ಅಂತಾನೆ ಕರಿಬಹುದು, ಹಾಗೆ ವೈಲೆಟ್ ಅದನ್ನ ಜಂಬೂ ವರ್ಣ ಅಂತ ಕರಿಬಹುದು. ಶಿಕ್ಷಕಃ ಆಮ್ ಸರ್ವಃ ಅಪಿ ನಿಸರ್ಗಃ ಬಹು ವರ್ಣಮಯಃ ತೇನ ಸಂಸಾರಃ ಸುಂದರಃ. ಹೌದು, ಸರ್ವಃ ಅಪಿ ನಿಸರ್ಗಃ, ನಿಸರ್ಗದಲ್ಲಿರುವಂತಹ ಎಲ್ಲವೂ, ನಮ್ಮ ನೇಚರಲ್ಲಿರುವಂತಹ ಎಲ್ಲವೂ ಬಹು ವರ್ಣಮಯ, ಕಲರ್ಫುಲ್ ಆಗಿದೆ. ಅದರಿಂದಲೇ ನಮ್ಮ ಈ ಸಂಸಾರ ಅನ್ನುವಂಥದ್ದು, ಈ ಪ್ರಪಂಚ, ಈ ವರ್ಲ್ಡ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ವರ್ಣೈಹಿ ಏವ ಅಸ್ಮಾಕಂ ಜೀವನಂ ಅಪಿ ಮನೋರಮಂ ಭವತಿ. ಈ ವರ್ಣಗಳಿಂದಲೇ, ಕಲರ್ಫುಲ್ ಆಗಿರೋದ್ರಿಂದಲೇ, ಪ್ರಕೃತಿ ಕಲರ್ಫುಲ್ ಆಗಿರೋದ್ರಿಂದಲೇ ನಮ್ಮ ಜೀವನವೂ ಸಹ ತುಂಬಾ ಚೆನ್ನಾಗಿ ಮನಸ್ಸಿಗೆ ಖುಷಿಯನ್ನ ಕೊಡುತ್ತದೆ.
ಇಡೀ ಪ್ರಕೃತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಕಲರ್ಫುಲ್ ಆಗಿರೋದ್ರಿಂದ ನಮಗೂ ಅದನ್ನು ನೋಡಲಿಕ್ಕೆ, ಪ್ರಕೃತಿಯನ್ನು ಆನಂದಿಸಲಿಕ್ಕೆ ಇಷ್ಟ ಆಗ್ತದೆ. ತತ್ರ ವರ್ಣಯೋಜಕಃ ಚಿತ್ರಕಾರಃ ಕಃ ಇತಿ ಜಾನಂತಿ ಕಿಂ? ಈ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ, ಈ ನೇಚರ್ನಲ್ಲಿ ಈ ಎಲ್ಲ ಬಣ್ಣಗಳನ್ನು, ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ವಸ್ತುವಿಗೂ ಬೇರೆ ಬೇರೆ ಬಣ್ಣಗಳನ್ನು ತುಂಬಿರುವಂತಹ ವರ್ಣಯೋಜಕ, ಚಿತ್ರಕಾರ, ಈ ಪೇಂಟರ್ ಯಾರು ಅಂತ ಗೊತ್ತಾ ನಿಮಗೆ ಅಂತ ಶಿಕ್ಷಕ ಕೇಳ್ತಾ ಇದ್ದಾರೆ. ಸರ್ವೇ ಉಚ್ಚೈಹಿ ಅಂದರೆ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಎಲ್ಲರೂ ಸ್ಟೂಡೆಂಟ್ಸು. ಪರಮೇಶ್ವರ ಪರಮೇಶ್ವರ, ಹೌದು, ಅದನ್ನ ಮಾಡಿದವರು ಯಾರು? ಈ ಪ್ರಕೃತಿಯಲ್ಲಿರುವಂತಹ ಈ ಪ್ರತಿಯೊಂದು ವಸ್ತುವಿಗೂ ಬಣ್ಣವನ್ನು ತುಂಬಿದವರು ಯಾರು? ಈಶ್ವರ, ಪರಮೇಶ್ವರ ಅಂದರೆ ಪರಮಾತ್ಮ ಅಂತ ಹೇಳ್ತಾರೆ. ಶಿಕ್ಷಕ ಆಂ ಸಹ ಏವ ಮಹಾನ್ ಚಿತ್ರಕಾರ, ಅವನೇ ಒಬ್ಬ ದೊಡ್ಡ ಚಿತ್ರಕಾರ. ಶ್ರೇಷ್ಠ ಚಿತ್ರಕಾರ ಯಾರು ಪ್ರಪಂಚದಲ್ಲಿ ಅಂತ ಕೇಳಿದ್ರೆ ಪರಮೇಶ್ವರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಹ ಏವ ಮಹಾನ್ ಚಿತ್ರಕಾರ, ಈ ಚಾಪ್ಟರ್ನ ಟೈಟಲ್ಲು ಇದೆ. ಇಲ್ಲಿ ಸಹ ಅಂದರೆ ಯಾರು? ಪರಮೇಶ್ವರ. ಮುಂದೆ ಇಲ್ಲಿ ಶಬ್ದಾರ್ಥಗಳನ್ನ ಕೊಟ್ಟಿದ್ದಾರೆ. ನಿಸರ್ಗ ಅಂದರೆ ಪ್ರಕೃತಿ, ನೇಚರ್. ಕನ್ನಡದಲ್ಲೂ ನಾವು ಪ್ರಕೃತಿ ಅಂತಾನೆ ಕರಿತೀವಿ, ಪರಿಸರ ಅಂತ ಹೇಳ್ಬಹುದು. ಹರಿತಾನಿ, ಹರಿತವರ್ಣಗಳು, ಗ್ರೀನ್ ಕಲರ್, ಹಸಿರು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಪರಿಣಾನಿ, ಪರ್ಣ ಅಂದರೆ ಪತ್ರ ಅಂತಲೂ ಹೇಳ್ಬಹುದು, ಪತ್ರಂ. ಹಾಗೆ ಲೀವ್ಸ್, ಎಲೆಗಳು. ಜಂತವಃ, ಆನಿಮಲ್ಸ್ ಅಂದರೆ ಪ್ರಾಣಿಗಳು. ಖಗಾಹ, ಬರ್ಡ್ಸ್, ಪಕ್ಷಿಣಃ, ಪಕ್ಷಿ ಅಂತಲೂ ಇನ್ನೊಂದು ಹೆಸರಿದೆ, ಖಗಾಹ. ಹಕ್ಕಿಗಳು. ವರ್ಣಮಯ, ಕಲರ್ಫುಲ್, ಕನ್ನಡದಲ್ಲೂ ವರ್ಣಮಯ ಅಥವಾ ಬಣ್ಣ ಬಣ್ಣಗಳಿಂದ ಕೂಡಿರುವ ಅಂತ ಹೇಳಬಹುದು. ಶುಕಃ, ಪ್ಯಾರಟ್, ಗಿಳಿ. ಇಷ್ಟವರ್ಣ ಅಂದರೆ ಪ್ರಿಯವರ್ಣ. ಇಷ್ಟ ಅಂದರೆ ಪ್ರಿಯ, ಇಷ್ಟವಾಗಿರುವಂಥದ್ದು, ಕನ್ನಡದಲ್ಲಿ ಹೇಳ್ತೀವಲ್ವ, ಫೇವ್ರೇಟ್ ಕಲರ್, ಇಷ್ಟದ ಬಣ್ಣ. ಕಾಕಃ, ಕ್ರೋ, ವಾಯಸಃ ಅಂತಲೂ ಹೇಳಬಹುದು, ಕನ್ನಡದಲ್ಲಿ ಕಾಗೆ. ಪಿಕಃ, ಕೋಕಿಲಃ ಅಂತಲೂ ಕರಿತೀವಿ, ಕುಕ್ಕು ಅಂದರೆ ಕೋಗಿಲೆ. ಜಪಾ ಪುಷ್ಪಂ, ಇದನ್ನ ಕನ್ನಡದಲ್ಲಿ ದಾಸವಾಳ ಅಂತ ಕರಿತೀವಿ. ಚಂಚುಹು ಅಂದರೆ ಬೀಕ್, ಕೊಕ್ಕು. ರಕ್ತಃ ಅಂದರೆ ರೆಡ್ ಕಲರ್, ಕನ್ನಡದಲ್ಲಿ ಕೆಂಪು ಬಣ್ಣ. ನೀಲಃ ಬ್ಲೂ ಕಲರ್, ನೀಲಿ ಬಣ್ಣ. ಪೀತಃ ಯೆಲ್ಲೋ ಕಲರ್, ಹಳದಿ ಬಣ್ಣ. ಪಕ್ಷಾಹ, ವಿಂಗ್ಸ್ ಅಂದರೆ ರೆಕ್ಕೆಗಳು. ಜಂತುಶಾಲ, ಝೂ, ಪ್ರಾಣಿ ಸಂಗ್ರಹಾಲಯ. ಪಾಟಲ ಪುಷ್ಪಂ, ರೋಸ್, ಗುಲಾಬಿ ಹೂವು. ಶ್ವೇತಂ, ವೈಟ್, ಬಿಳಿ ಬಣ್ಣ. ನೀಲಲೋಹಿತಂ, ಪರ್ಪಲ್, ಪರ್ಪಲ್ಗೆ ನೇರಳೆ ಬಣ್ಣ. ಕೇಸರಂ, ಸ್ಯಾಫ್ರಾನ್, ಕೇಸರಿ ಬಣ್ಣ. ಪಾಟಲಂ ಅಂದರೆ ಪಿಂಕ್ ಕಲರ್, ಗುಲಾಬಿ ಬಣ್ಣ. ಹಂಸಃ, ಸ್ವ್ಯಾನ್, ಹಂಸ. ಬಕಃ, ಹೆರಾನ್ ಅಂದರೆ ಕನ್ನಡದಲ್ಲಿ ಕೊಕ್ಕರೆ. ಶಶಃ ಅಂದರೆ ರ್ಯಾಬಿಟ್, ಮೊಲ. ಪ್ರಾವಾರಕಂ ಅಂದರೆ ಕೋಟ್, ಮೇಲಂಗಿ ಅಂತ ಕನ್ನಡದಲ್ಲಿ ಕರಿಬಹುದು. ಮುಂದೆ ಬರುವಂಥದ್ದು ಅಭ್ಯಾಸಂ ಕುರ್ಮಃ. ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ಚಾಪ್ಟರ್ನಲ್ಲಿ ಕೆಲವು ಬಣ್ಣಗಳ ವಿಷಯಗಳನ್ನು, ಹಾಗೆ ಕೆಲವೊಂದು ಪ್ರಾಣಿ ಹಾಗೂ ಪಕ್ಷಿಗಳ ಹೆಸರುಗಳನ್ನು ತಿಳಿದುಕೊಂಡ್ವಿ. ಬಣ್ಣಗಳು ಹರಿತಃ ಗ್ರೀನ್ ಕಲರ್, ಕೃಷ್ಣಃ ಬ್ಲ್ಯಾಕ್ ಕಲರ್, ರಕ್ತಃ ರೆಡ್ ಕಲರ್, ನೀಲಃ ಬ್ಲೂ ಕಲರ್, ಪೀತಃ ಯೆಲ್ಲೋ ಕಲರ್, ಶ್ವೇತಃ ವೈಟ್, ನೀಲಲೋಹಿತಃ ಪರ್ಪಲ್, ಕೇಸರಃ ಸ್ಯಾಫ್ರಾನ್. ಹಾಗೆ ಇನ್ನೊಂದನ್ನು ತಗೊಂಡ್ರೆ ಪಾಟಲ, ಪಾಟಲವರ್ಣ, ಪಾಟಲವರ್ಣ ಅಂದರೆ ಪಿಂಕ್ ಕಲರ್. ಇವಿಷ್ಟು
ಬಣ್ಣಗಳನ್ನು ಹೆಸರುಗಳನ್ನು ನೋಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಅಥವಾ ಏನಾದರೂ ವಿಷಯಗಳನ್ನು ತಿಳಿಸಬೇಕಂತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.